ಮತ್ತು ಬೇರೆ ಬೇರೆ ಬೀಚ್. ಜೈ ಶ್ರೀರಾಮ್. लैडर पे उतरने के बाद आपका डाइव चालू. इकडे तिरुगु. I never stop to see you cry. I never listen to your tears and praise. Oh no, I never stop to see you try. I never listen to the words you say. Oh no, I never look your eyes of sorrow. I never listen to your cries of pain. You get your love and I don't care. I'm sometimes foolish and so vain. Oh no, I never told you that I love you. When all you did you took from me. But honey, if you ever leave me, I'll never make it up, okay? Oh no, oh no. Oh no. I'll never leave you waiting. I'll never ever let you ಮಲ್ವನ್ ಬೀಚ್. ಇದು ಮಲ್ವನ್ ಬೀಚಲ್ಲಿ ಆಕ್ಟಿವಿಟಿ ಸಲುವಾಗಿ ಲೈಕ್ ಕಂಪೇರಿಟಿವ್ಲಿ ಗೋವಾ ಮತ್ತು ಬೇರೆ ಬೇರೆ ಬೀಚ್ಗಳೆಲ್ಲ ಹೋದ್ರೆ ನಿಮ್ಗೊಂದು ಅಷ್ಟೊಂದು ಕಡಿಮೆ ರೇಟಲ್ಲಿ ಸಿಗಲ್ಲ. ಬಟ್ ಇಲ್ಲಿ ಸಿಕ್ಕಾಬಡಿ ಕಡಿಮೆ ರೇಟ್ ಅವು. ನೀವು ಬಂದ್ರಪ್ಪ ಅಂದ್ರೆ ಹೇಳ್ತೀನಿಲ್ಲ, ಖಾಲಿ ಒಂದೊಂದು ಬೇರೆ ಬೇರೆ ಎಲ್ಲ ಬೂಟ್ ಶಾಪ್ದವ್ರು ಅಂದ್ರೆ ಇಲ್ಲಿ 700 ರೂಪಾಯಿ, 500 ರೂಪಾಯಿ, 600 ರೂಪಾಯಿ, 800 ರೂಪಾಯಿ, 1000 ರೂಪಾಯಿ, 1500 ರೂಪಾಯಿ, ಈ ಥರ ಎಲ್ಲ ಥರನೂ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಅಂದರೆ ಇಲ್ಲಿ ಆಡ್ಬೋದು. ಒಂದೊಂದು ರೇಟ್ ಒಂದೊಂದು ಥರ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇಲ್ಲಿ ಅದ ಆ್ಯಕ್ಚುಲಿ. ಬಟ್ ಭಾರಿ ಚೀಪ್ ಆ್ಯಂಡ್ ಬೆಸ್ಟ್ ಕಂಪೇರಿಟಿವ್ಲಿ ಅದರ್ ಬೇರೆ ಬೇರೆ ಸಿಯಲ್ಲಿ ಹೋದರೆ ನಿಮಗೆ ಸಿಕ್ಕಾಪಟ್ಟಿ ಕಾಸ್ಟ್ಲಿ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಇದು ಫೋರ್ಟ್. ಇಲ್ಲಿ ಇದು ಮಾತ್ರ ಸಖತ್ತಾಗಿದೆ ಫೋರ್ಟ್ ಮಾತ್ರ. ಈಗ ಆ ಫೋರ್ಟ್ವರೆಗೂ ನಾವು ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಇಲ್ಲಿ. ಕಂಪೇರಿಟಿವ್ಲಿ ಅದರ್ ಬೇರೆ ಬೇರೆ ಎಲ್ಲ ಕಡೆ ನೋಡಿದ್ರೆ ಇಲ್ಲಿ ಭಾರಿ ಕಡಿಮೆ ರೇಟಲ್ಲಿ ನಾವೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ಬೋದು ಇಲ್ಲಿ. ವಿಡಿಯೋಲ್ಲಿ ಮುಂದೆ ತೋರಿಸ್ಕೊಂಡು ಹೋಗ್ತೀನಿ. ಈಗ ನಾವು 5 ಜನ ಬಂದಿದ್ದು. 5 ಜನದಲ್ಲಿ ಇಲ್ಲಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಸಲುವಾಗಿ ನಾವು 800 ರುಪೀಸ್ದು ನಾನು ತೊಗೊಂಡಿದ್ದು. ಅದರಲ್ಲಿ ನೀವು ಆರಾಮಾಗಿ 6 ಆ್ಯಕ್ಟಿವಿಟೀಸ್ ಮಾಡ್ಬೋದು. ಬೇರೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ 6 ಆ್ಯಕ್ಟಿವಿಟೀಸ್ ಇದೆ ಅದರಲ್ಲಿ. ಸ್ಕೂಬಾ ಡೈವಿಂಗು, ಆಮೇಲೆ ಬನಾನಾ ರೈಡು, ಕೈಯಾಕಿನು, ಈ ಥರ ಒಂದು 6 ರೈಡ್ಗಳಿದೆ. ಅವೆಲ್ಲನೂ ಮಾಡ್ಬೋದು ಆರಾಮಾಗಿ ಇಲ್ಲಿ. ಅಂದರೆ ಭಾರಿ ಕಡಿಮೆ ರೇಟಲ್ಲಿ ನೀವೆಲ್ಲ ಇದು ಆ್ಯಕ್ಟಿವಿಟೀಸ್ ಮಾಡ್ಬೋದು. ನಾವು लैडर पे उतरने के बाद आपका डाइव चालू होता है. तो डाइव चालू होने के बाद आपको क्या करना है, जब तक आपका वीडियो नहीं होता है, वो डाइव का वीडियो नहीं होता है, तब तक आपको उधर रुककर सांस कैसे लेना है, कैसे छोड़ना है, वो प्रैक्टिस करना है. समझ आए ना? प्रैक्टिस
आधा छोड़कर आप रिटर्न आ जाओगे तो आपको फिर से चांस नहीं मिलेगा। हाँ, एक बार पानी में उतरने के बाद अगर आप आधा अधूरा कुछ छोड़कर आते हो तो आपको फिर से चांस नहीं मिलता और आपके बदले कोई और नहीं जा सकता। तो अगर आपको किसी को नहीं करना है तो वो बोट में ही बोलने का मेरे को नहीं करना है। एक बार पानी में उतरने के बाद आपको चार्ज हमारा लागू होता है, समझ आए ना? तो वीडियो के लिए भी वैसा ही करना है। जब आप वीडियो के लिए नीचे जाओगे तो कम से कम 1 मिनट पानी के अंदर रुकना है। रुकोगे तो पूरा 1 मिनट का वीडियो बनेगा, नहीं रुकोगे तो जितना वीडियो आया है उतना ही लेना पड़ेगा। Let's go. लास्ट मिनट में 5